ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಹುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಅಶೇಷವಾಗ್ಜಾಡ್ಯಮಲಾಪಹಂತ್ರೀ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾ ವದನೆ ಚ ಮೇ ಶ್ರೀಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೆ ತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಯಸ್ಯಾನುಗ್ರಹಧಾರಾಭಿರ್ಜೀವತೆ ಯಂಜನಃ ಸುಖೀ ಸ ಸತ್ಯಾತ್ಮಗುರುಃ ಪಾಯಾದನ್ವಹಂ ಮಾಂ ಪದೇ ರತಂ. ವಿಘ್ನಧ್ವಾಂತನಿವಾರಣೈಕತರ್ಣಿರ್ವಿಘ್ನಾಟವೀ ಹವ್ಯವಾಟ್ ವಿಘ್ನವ್ಯಾಲಕುಲೋಪಮರ್ದಗರುಡೋ ವಿಘ್ನೇಭ ಪಂಚಾನನಃ. ವಿಘ್ನೋತ್ತುಂಗಗಿರಿಪ್ರಭೇದನ ಪವಿಃ ವಿಘ್ನಾಬ್ಧಿಕುಂಭೋದ್ಭವಃ ವಿಘ್ನಾಘೌಘಘನಪ್ರಚಂಡಪವನಃ ಪಾಯಾತ್ ಪ್ರಸಾದೋ ಗುರೋಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸ್ವಸ್ತ್ಯಸ್ತು. ಅಶೇಷಸನ್ಮಂಗಲಾನಿ ಸಂತು ಸಮ್ಯಕ್ ಶ್ಲೋಕೈಕಶ್ರವಣಪಠನಮಾತ್ರೇಣ ಕಥಾವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದನಪಟುತರೆ ಧರ್ಮಾದ್ಯಖಿಲಪುರುಷಾರ್ಥಸಾಧನೀಭೂತೆ ಶ್ರೀಮನ್ಮಹಾಭಾರತೆ ಭೀಷ್ಮಪರ್ವಣಿ ಅದ್ಯ ಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಪ್ರಸಕ್ತಪ್ರಮೇಯಾನುವಾದಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಕುರುಕ್ಷೇತ್ರದ ಆ ರಣರಂಗದಲ್ಲಿ ಪಾಂಡವರ ಸೇನೆ, ಕೌರವರ ಸೇನೆ ಎರಡೂ ಬಂದು ನಿಂತಿದೆ. ಎತ್ತರವಾದಂತಹ ಆನೆಗಳು, ಸುವರ್ಣಮಯವಾದಂತಹ ರಥಗಳು, ಅಶ್ವಗಳು, ಪದಾತಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ. 10ನೆಯ ದಿನ ಭೀಷ್ಮರ ಪಾತ ಆಗತ್ತೆ ಎನ್ನುವಂತಹ ಸುದ್ದಿಯನ್ನು ಸಂಜಯ ಧೃತರಾಷ್ಟ್ರನಿಗೆ ಹೇಳಿದ್ದಾನೆ. ಧೃತರಾಷ್ಟ್ರ ಮೊದಲನೆಯ ದಿನದಿಂದ ಏನೇನಾಗಿದೆ ಸಂಗ್ರಾಮದಲ್ಲಿ ಎನ್ನುವುದನ್ನು ವಿವರವಾಗಿ ತಿಳಿಸಬೇಕು ಎನ್ನುವುದಾಗಿ ಧೃತರಾಷ್ಟ್ರ ಸಂಜಯನಿಗೆ ಕೇಳಿದಾಗ, ಸಂಜಯ ವೇದವ್ಯಾಸದೇವರ ಅನುಗ್ರಹದಿಂದ ಯಥಾಯೋಗ್ಯವಾಗಿ ಸರ್ವಜ್ಞತ್ವವನ್ನು ಪಡೆದುಕೊಂಡು ಕುಳಿತಲ್ಲಿಯೇ ಎಲ್ಲವನ್ನೂ ತಿಳಿಯುವಂತಹ ಶ್ರೇಷ್ಠವಾದಂತಹ ಶಕ್ತಿಯನ್ನು ಪಡೆದುಕೊಂಡು ಆ ರಣರಂಗದಲ್ಲಿ ನಡೆಯುವಂತಹ ಎಲ್ಲ ವಿಚಾರಗಳನ್ನು ಹೇಳ್ತಾ ಇದ್ದಾನೆ. ಈ ಕಡೆ ದುರ್ಯೋಧನ ತನ್ನ ರಥವನ್ನು ಮುಂದುವರಿಸ್ತಾ ಇದ್ದಾನೆ. ಬಂದಿ ಮಾಗಧರೆಲ್ಲರೂ ಸೇರಿ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಅವರ ಸ್ತೋತ್ರವನ್ನು ಮಾಡ್ತಾ ಇದ್ದಾಗ ಅವನ ರಥ ಮುಂದೆ ಹೋಗ್ತಾ ಇದೆ. ಮತ್ತೊಂದು ಕಡೆ ಕಪಿಧ್ವಜ, ಆ ಧ್ವಜದ ಮೇಲೆ ಇರುವಂತಹ ಮುಖ್ಯಪ್ರಾಣದೇವರ ಅನುಗ್ರಹದಿಂದ ಸಾಕ್ಷಾತ್ ಕೃಷ್ಣ ಪರಮಾತ್ಮ ಸಾರಥಿಯಾಗಿದ್ದಾನೆ. ಅವನ ಅನುಗ್ರಹದಿಂದ ಈ ಸೇನೆಯಲ್ಲಿಯೂ ಕೂಡ ಆ ರಥ, ಅರ್ಜುನನ ರಥ ಮುಂದೆ ಬರ್ತಾ ಇದೆ. ಇಂತಹ ಪ್ರಸಂಗದಲ್ಲಿ ಅರ್ಜುನ ಕೇಳ್ದ, ಕೃಷ್ಣ, ನನ್ನ ರಥವನ್ನು ಆ ಎರಡು ಸೇನೆಯ ಮಧ್ಯದಲ್ಲಿ ನಿಲ್ಲಿಸು, ಎರಡೂ ಸೇನೆಗಳನ್ನು ನಾನು ನೋಡಬೇಕು ಎನ್ನುವುದಾಗಿ ಕೇಳಿ ಆ ಸೇನೆಯನ್ನು, ಬಹಳ ವಿಸ್ತೃತವಾದ ಸೇನೆ, ಬಹಳ ದೊಡ್ಡದಾದ ಸೇನೆ, ಆ ಸೇನೆಯನ್ನು ಕಂಡು ವಿಷಣ್ಣನಾಗಿ ಶಸ್ತ್ರವನ್ನು ಪರಿತ್ಯಾಗ ಮಾಡ್ತೇನೆ ಎನ್ನುವುದಾಗಿ ಹೇಳಿದಾಗ ಕೃಷ್ಣ ಪರಮಾತ್ಮ ದಿವ್ಯವಾದಂತಹ ಉಪದೇಶವನ್ನು ಮಾಡಿ ಅವನಲ್ಲಿ ಧೈರ್ಯವನ್ನು ತುಂಬಿ ಮತ್ತೆ ಯುದ್ಧಕ್ಕೆ ಸನ್ನದ್ಧನನ್ನಾಗಿ ಮಾಡ್ತಾ ಇದ್ದಾನೆ. ಆ ವೈಭವವಾದಂತಹ ಗೀತಾಮೃತದ ಉಪದೇಶವನ್ನು ಕೃಷ್ಣ ಪರಮಾತ್ಮ ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ದಾನೆ.
ಜೀವನದಲ್ಲಿ ಎದುರಾಗುವಂತಹ ಅನೇಕ ಸಮಸ್ಯೆಗಳು, ಅನೇಕ ದ್ವಂದ್ವಗಳು, ಈ ಕ್ಷಣದಲ್ಲಿ ಇಷ್ಟು ಸಂಕಷ್ಟಗಳಿದ್ದಾಗ ನಾನು ಯಾವ ನಿರ್ಣಯವನ್ನು ತೆಗೆದುಕೊಳ್ಳಬೇಕು ಎನ್ನುವಂತಹ ಸಮಸ್ಯೆಗೆ ಒಳಗಾದಾಗ ಗೀತೆ ಉತ್ತರ ಕೊಡುತ್ತೆ. ಅದ್ಭುತವಾದಂತಹ ಗೀತೆ. ಪಾರ್ಥಸಾರಥಿರವ್ಯಕ್ತೋ ಗೀತಾಮೃತ ಮಹೋದಧಿ. ಈ ಗೀತೆ ಅಂತನ್ನೋದು ಒಂದು ಅಮೃತ ಸಮುದ್ರವಿದ್ದಂತೆ. ಎಷ್ಟು ಆಳವಾದ, ಅಗಾಧವಾದ, ಗಂಭೀರವಾದಂತಹ ಈ ಗೀತೆ ಅನೇಕ ಪ್ರಶ್ನೆಗಳಿಗೆ ಉತ್ತರ ರೂಪವಾದದ್ದು. ಸರ್ವಾಂಗೀಣವಾದಂತಹ ಜನರ ಆಗುಹೋಗುಗಳು, ಜನಸಾಮಾನ್ಯರಿಗೆ ಉಂಟಾಗುವಂತಹ ಅನೇಕ ದ್ವಂದ್ವಗಳು, ಎಲ್ಲದಕ್ಕೂ ಉತ್ತರವನ್ನು ಕೃಷ್ಣ ಪರಮಾತ್ಮ ಅರ್ಜುನನನ್ನು ನೆಪ ಮಾಡಿಕೊಂಡು ಉತ್ತರವನ್ನು ಕೊಡ್ತಾ ಇದ್ದಾನೆ. ಅದಕ್ಕೆ ಹೇಳ್ತಾರೆ, ಎಲ್ಲ ವೇದಗಳು, ಎಲ್ಲ ವೇದಾಂತಗಳು ಇದು ಆಕಳಿದ್ದಂತೆ. ಈ ಆಕಳಿಗೆ ಒಂದು ಕರು ಇರಬೇಕು. ಆ ಕರು ಯಾವುದು ಅಂತಂದರೆ ಅರ್ಜುನನೇ ಕರು ಅಂತ ಹೇಳ್ತಾರೆ. ಎಲ್ಲ ವೇದಾಂತಗಳು ಆಕಳಾದರೆ ಅದಕ್ಕೆ ಕರುವಾಗಿ ನಿಂತಿದ್ದಾನೆ ಪಾರ್ಥ. ಅರ್ಜುನ ಕರು. ಸರಿ, ಹಾಲು ಕರೆಯುವಂತಹ ವ್ಯಕ್ತಿ ಏನು ಮಾಡ್ತಾನೆ? ಹಾಲನ್ನು ಮೊದಲು ತಾನು ಕರೆಯದೇನೆ ಮೊದಲಿಗೆ ಕರುವಿಗೆ ಬಿಡ್ತಾನೆ. ಆ ಕರು ಕುಡಿದ ಮೇಲೆ ಹಾಲನ್ನು ತೆಗೆದುಕೊಳ್ತೇವೆ. ಆ ತರಹ ಇಲ್ಲಿ ಹಾಲು ಕರೆಯುವಂತಹ ವ್ಯಕ್ತಿ ಯಾರು? ಸಾಕ್ಷಾತ್ ಕೃಷ್ಣ ಪರಮಾತ್ಮ ಹಾಲು ಕರೆಯುವಂತಹ ವ್ಯಕ್ತಿ, ಗೋಪಾಲಕ. ಆ ಗೋಪಾಲಕನಾದಂತಹ ಕೃಷ್ಣ ಪರಮಾತ್ಮ ಹಾಲನ್ನು ಕರುವಾದಂತಹ ಪಾರ್ಥನಿಗೆ ಉಣಿಸಿ ಆಮೇಲೆ ಎಲ್ಲ ಸಜ್ಜನರಿಗೆ ಕೃಷ್ಣ ಪರಮಾತ್ಮ ಕೊಡ್ತಾ ಇದ್ದಾನೆ. ಸರ್ವೋಪನಿಷದೋ ಗಾವಃ ದೋಗ್ಧ ಗೋಪಾಲನಂದನಃ ಪಾರ್ಥೋ ವತ್ಸಃ ಸುಧೀರ್ ಭೋಕ್ತ. ಸಜ್ಜನರಾದಂತಹ ಜನಸಾಮಾನ್ಯರೆಲ್ಲರೂ ಕೂಡ ಯಾರು ಸಮಸ್ಯೆಗಳಲ್ಲಿ ಇದ್ದಾರೆ, ಸಿಲುಕಿದ್ದಾರೆ, ನನಗೆ ಯಾವುದು ನಿರ್ಣಯವನ್ನು ತೆಗೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅನ್ನುವಂತಹ ವ್ಯಕ್ತಿಗಳು ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ಕೃಷ್ಣ ಪರಮಾತ್ಮ ದುಗ್ಧಂ ಗೀತಾಮೃತಂ ಮಹತು, ಆ ಗೀತಾಮೃತವನ್ನು ಉಣಬಡಿಸ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ಲೋಕದಲ್ಲಿಯೂ ಕೂಡ ಹಾಲನ್ನು ಕರೆಯುವಂತಹ ಪದ್ಧತಿ ಹೇಗೆ? ಈಗ ಅನೇಕ ಮಿಷನ್ಗಳು ಬಂದಿದೆ, ಆದರೆ ಹಾಲನ್ನು ಕರೆಯುವಂತಹ ಪದ್ಧತಿ ಹೀಗೆ ಕರೀತಾರೆ. ಇದು ಯಾವುದರ ಸಂಕೇತ? ಜ್ಞಾನ ಮುದ್ರಾ. ಅದಕ್ಕೆ ಗೀತಾಮೃತ, ಗೀತಾ ಕ್ಷೀರವನ್ನು, ಆ ಭಗವದ್ಗೀತೆ ಎನ್ನುವಂತಹ ಹಾಲನ್ನು ಕರೆಯುವಂತಹ ವ್ಯಕ್ತಿ ಗೋಪಾಲಕ ಅಂತಂದರೆ ಇದರ ಸಂಕೇತ ಜ್ಞಾನವನ್ನು ಕೊಡುವಂತಹ ಕೃಷ್ಣ ಪರಮಾತ್ಮ ಅಂತ ಅರ್ಥ. ಆ ಕೃಷ್ಣ ಪರಮಾತ್ಮ ಜ್ಞಾನವನ್ನು ಕೊಡುವುದಕ್ಕಾಗೇ ನಿಂತಿದ್ದಾನೆ. ಜ್ಞಾನ ಮುದ್ರಾಯ ಕೃಷ್ಣಾಯ ಗೀತಾಮೃತ ದುಘೇ ನಮಃ ಎನ್ನುವುದಾಗಿ ಸ್ತೋತ್ರವನ್ನು ಮಾಡ್ತಾರೆ. ಈ ರೀತಿಯಾಗಿ ಅದ್ಭುತವಾದಂತಹ ಗೀತೆ. ಇಡೀ ಮಹಾಭಾರತ ಒಂದು ದೊಡ್ಡದಾದ ಪಾರಿಜಾತ ವೃಕ್ಷ ಎಂತಂದರೆ ಆ ಪಾರಿಜಾತ ವೃಕ್ಷದ ಪುಷ್ಪಗಳಲ್ಲಿರುವಂತಹ ಜೇನು, ಆ ಮಧು ಏನಿದೆ ಅದು ಭಗವದ್ಗೀತೆ. ಭಾರತ ಪಾರಿಜಾತ ಮಧುಭೂತಾಂ ಅಂತ ಹೇಳ್ತಾರೆ. ಉತ್ಕೃಷ್ಟವಾದಂತಹ ಈ ಭಾಗ, ಇದು ಸಾರ ಭಾಗ. ಪೌರುಷೇಯವಾದಂತಹ ಎಲ್ಲ ನಿರ್ಣೇಯವಾದಂತಹ ಗ್ರಂಥಗಳಲ್ಲಿ ಮಹಾಭಾರತ ಸರ್ವೋತ್ತಮವಾದಂತಹ ಗ್ರಂಥ. ಅಂತಹ ಸರ್ವೋತ್ತಮವಾದ ಗ್ರಂಥದಲ್ಲಿಯೂ ಕೂಡ ಇನ್ನೂ ಶ್ರೇಷ್ಠವಾದಂತಹದ್ದು ಅಂತಂದರೆ ಗೀತೆ. ಭಾರತಂ ಸರ್ವಶಾಸ್ತ್ರೇಷು ಭಾರತೆ ಗೀತಿಕಾವರ ವಿಷ್ಣೋ ಸಹಸ್ರನಾಮಾಪಿ ಜ್ಞೇಯಂ ಪಾಠ್ಯಂಚ ತದ್ವಯಂ. ಇಡೀ ಮಹಾಭಾರತದಲ್ಲಿ ಒಂದು ಭಗವದ್ಗೀತೆ,
ಮತ್ತೊಂದು ವಿಷ್ಣು ಸಹಸ್ರನಾಮ. ಭೀಷ್ಮ ಪರ್ವದಲ್ಲಿ ಬರುವಂತಹ ಭಗವದ್ಗೀತೆ, ಅನುಶಾಸನ ಪರ್ವದಲ್ಲಿ ಬರುವಂತಹ ವಿಷ್ಣು ಸಹಸ್ರನಾಮ, ಇವೆರಡೂ ಕೂಡ ಪ್ರತಿನಿತ್ಯದಲ್ಲಿಯೂ ಪಾರಾಯಣ ಮಾಡಲೇಬೇಕಾದಂತಹ ಸ್ತೋತ್ರಗಳು ಪುರುಷರಿಗೆ ಮಾತ್ರ. ಅಂತಹ ವಿಶಿಷ್ಟವಾದಂತಹ ವ್ಯಾಸರ ಕೃತಿ ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈ ಶಾಸ್ತ್ರ ವಿಸ್ತರೈ ಅಂತಂತಾರೆ. ಬೇರೆ ಯಾವ ಶಾಸ್ತ್ರಗಳು ಬೇಕಾಗಿಲ್ಲ. ಉದ್ಗ್ರಂಥಗಳು, ಜಟಿಲವಾದಂತಹ ಏನೇನು ಗ್ರಂಥಗಳಿವೆ ಅವೆಲ್ಲವನ್ನೂ ಬಿಟ್ಟುಬಿಡಿ. ಆದರೆ ಒಂದು ಮಾತ್ರ ಸಾಕು, ಭಗವದ್ಗೀತೆ ಮಾತ್ರ ಸಾಕು ಅಂತ ಹೇಳ್ತಾರೆ. ಯಾಕೆ? ಯಾ ಸ್ವಯಂ ಪದ್ಮನಾಭಸ್ಯ ಮುಖಪದ್ಮಾದ್ ವಿನಿಸೃತ, ಸಾಕ್ಷಾತ್ ಕೃಷ್ಣ ಪರಮಾತ್ಮನ ಮುಖಕಮಲದಿಂದ ಬಂದಂತಹ ಗೀತೆ ಅದು ಈ ಭಗವದ್ಗೀತೆ. ಆದ್ದರಿಂದ ಸರ್ವೋತ್ತಮವಾದಂತಹ ಈ ಗ್ರಂಥ, ಸರ್ವೋತ್ತಮನಾದ ಪರಮಾತ್ಮನಿಂದ ರಚಿತವಾದಂತಹ ಗ್ರಂಥ, ಅದರಲ್ಲಿಯೂ ಉತ್ಕೃಷ್ಟವಾದಂತಹ ಗೀತೆ. ಈ ಗೀತೆಯನ್ನು ಪರಮಾತ್ಮ ಉಪದೇಶವನ್ನು ಮಾಡ್ತಾ ಇದ್ದಾನೆ. ನಮಗೂ ಯಮದೇವರಿಗೂ ಚರ್ಚೆ ಆಗಬಾರ್ದು, ನಮಗೂ ವಿಷ್ಣುದೂತರಿಗೂ ಚರ್ಚೆ ಆಗಬೇಕು. ನಮಗೂ ಯಮದೂತರಿಗೂ ಚರ್ಚೆ ಆಗಬಾರ್ದು ಅಂತಂದರೆ ಗೀತೆಯನ್ನು ಪಾರಾಯಣ ಮಾಡಬೇಕಂತೆ. ಅಂದರೆ ತಾತ್ಪರ್ಯ, ಗೀತೆಯನ್ನು ಯಾರು ಪಾರಾಯಣ ಮಾಡ್ತಾರೆ, ಗೀತಾರ್ಥವನ್ನು ಯಾರು ಚಿಂತನೆ ಮಾಡ್ತಾರೆ, ಗೀತಾರ್ಥಗಳನ್ನು, ಗೀತೆಯಲ್ಲಿ ಹೇಳಿದ ತತ್ವಗಳನ್ನು ಯಾರು ತಮ್ಮ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತಾರೆ, ಇವರೆಲ್ಲರಿಗೂ ಕೂಡ ಯಮಪುರಕ್ಕೆ ಪ್ರವೇಶವೇ ಇಲ್ಲ ಅಂತ ಹೇಳ್ತಾರೆ. ಭಗವದ್ಗೀತಾ ಕಿಂಚಿದಧೀತ ಗಂಗಾ ಜಲ ಲವ ಕಣಿಕಾ ಪೀತ ಸಕೃದಪಿ ಏನ ಮುರಾರಿ ಸಮರ್ಚ ಕ್ರಿಯತೆ ತಸ್ಯ ಯಮೇನ ನ ಚರ್ಚ. ಶಂಕರಾಚಾರ್ಯರು ಭಜಗೋವಿಂದಂ 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 ಅಂಥೇಳಿ ರೀತಿಯಾಗಿ ಒಂದು ಸಲ ಗೀತೆಯನ್ನು ಪಾರಾಯಣ ಮಾಡಿ, ಒಂದು ಹನಿ ಗಂಗಾ ನೀರನ್ನು ಪಾನ ಮಾಡಿ, ಒಂದು ಸಲ ಪರಮಾತ್ಮನ ಪೂಜೆಯನ್ನು ಮಾಡಿ, ನಿಮಗೂ ಯಮದೇವರಿಗೂ ಚರ್ಚೆ ಆಗೋದೇ ಇಲ್ಲ ಅಂತ ಹೇಳ್ತಾರೆ. ಹೀಗೆ ಅತ್ಯದ್ಭುತವಾದಂತಹ ಮಹಾಮಹಿಮೋಪೇತವಾದಂತಹ ಗ್ರಂಥ ಇದು ಭಗವದ್ಗೀತೆ. ಗೀತೆ ಒಂದು ಸೂರ್ಯ. ಉದಯ ಪರ್ವತದಿಂದ ಸೂರ್ಯ ಮೇಲೆದ್ದು ಬರ್ತಾನೆ. ಕೃಷ್ಣ ಉದಯ ಪರ್ವತವಿದ್ದಂತೆ. ಕೃಷ್ಣನೆಂಬ ಉದಯ ಪರ್ವತದಿಂದ ಮೇಲೆದ್ದು ಬಂದ ಸೂರ್ಯ ಅಂತಂದರೆ ಭಗವದ್ಗೀತೆ. ಸೂರ್ಯ ತನ್ನ ಮುಂದೆ ಯಾವ ಮೋಡಗಳು ಇಲ್ಲ ಅಂತಂದರೆ ಭಾರೀ ತೇಜಸ್ವಿಯಾಗಿ ಕಾಣಿಸ್ತಾ ಇರ್ತಾನೆ ಸೂರ್ಯ. ಮೋಡಗಳು ಯಾವಾದರೂ ಅಡ್ಡ ಬಂತು ಅಂತಂದರೆ, ಅಂದರೆ ಒಂದು 5 ವರ್ಷದ ಹಿಂದಿನ ಬೆಂಗಳೂರು ಸೂರ್ಯ ಕಾಣಿಸ್ತಾ ಇದ್ದಿಲ್ಲ, ಯಾವಾಗಲೂ ಮೋಡಗಳಿರ್ತಿದ್ವು. ಈಗಿನ ಬೆಂಗಳೂರಲ್ಲ. ಆ ಮೋಡಗಳಿದ್ದಾಗ ಸೂರ್ಯ ಪ್ರಕಾಶಮಯವಾಗಿ ಕಾಣಿಸುವುದಿಲ್ಲ. ಈಗ ಪ್ರಕೃತದಲ್ಲಿ ಉದಯ ಪರ್ವತ, ಕೃಷ್ಣನೆಂಬ ಉದಯ ಪರ್ವತದಿಂದ ಮೇಲೆದ್ದು ಬಂದ ಸೂರ್ಯ ಅಂದರೆ ಭಗವದ್ಗೀತೆ. ಈ ಭಗವದ್ಗೀತೆಗೆ ಮೋಡಗಳು ಅಡ್ಡ ಬರ್ತಾ ಇವೆ. ಯಾವುದಾ ಮೋಡಗಳು ಅಂತಂದರೆ ಈ ಗೀತೆಗೆ ಮಾಡುವಂತಹ ಅಪವ್ಯಾಖ್ಯಾನಗಳು. ಗೀತೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೇನೆ, ಇದರಲ್ಲಿ ಏನಿದೆ, ಕೇವಲ ಅದ್ವೈತವಿದೆ, ಜೀವಬ್ರಹ್ಮೈಕ್ಯವಿದೆ, ತಾರತಮ್ಯ ಇಲ್ಲ, ಎಲ್ಲರೂ ಒಂದೇ ಎನ್ನುವಂತಹ ತತ್ವಗಳನ್ನು ಹೇಳ್ತಾ ಇದ್ದಾರೆ ಅಂತ ಏನು ವ್ಯಾಖ್ಯಾನಗಳು ಮಾಡ್ತಾರೆ, ಅದು ಸೂರ್ಯನನ್ನು ಮುಚ್ಚಿ ಹಾಕುವಂತಹ ಮೋಡಗಳಿದ್ದಂತೆ. ಭಗವದ್ಗೀತೆ ಎನ್ನುವಂತಹ ಸೂರ್ಯನನ್ನು ಮುಚ್ಚಿ ಹಾಕುವ ಮೋಡಗಳು. ಈ ಮೋಡಗಳನ್ನು ಸರಿಸಬೇಕು. ಮೋಡಗಳು ಯಾವಾಗ ಸರಿಯುತ್ತೆ? ಜೋರಾಗಿ ಗಾಳಿ ಬೀಸಿದರೆ ಮೋಡಗಳು ಸರಿದು ಹೋಗುತ್ತೆ. ಈ ಜೋರಾಗಿ ಗಾಳಿ ಬೀಸುವ ಕೆಲಸವನ್ನು ಮಾಡಿದ್ಯಾರು? ಸಾಕ್ಷಾತ್ ವಾಯುದೇವರು. ಶ್ರೀಮದಾಚಾರ್ಯರು ಭಗವದ್ಗೀತೆಗೆ ಅದ್ಭುತವಾದಂತಹ ಏನು ಸನಾತನ ಸಂಪ್ರದಾಯವಿದೆ ಅದಕ್ಕನುಗುಣವಾಗಿ, ವೇದವ್ಯಾಸರ ಸಿದ್ಧಾಂತಕ್ಕೆ ಅನುಗುಣವಾಗಿ ಭಾಷ್ಯವನ್ನು, ತಾತ್ಪರ್ಯವನ್ನು ಬರೆದು ತಮ್ಮ ಜೋರಾದ ಗಾಳಿಯನ್ನು ಬೀಸಿ ಆ ಸೂರ್ಯನನ್ನು ಎತ್ತಿ ತೋರಿಸಿದ್ದಾರೆ ಜಗತ್ತಿಗೆ. ಗೀತಾ ತಾತ್ಪರ್ಯ ಭಾಷ್ಯಾಭ್ಯಾಂ ಆಭ್ಯಾಂ ವಿಶ್ವಂ ಪ್ರಕಾಶ್ಯತೆ.
ಜಗತ್ತನ್ನು ಬೆಳಗಿಸುವಂತಹ 2 ಗ್ರಂಥಗಳು, ಗೀತಾ ಭಾಷ್ಯ ಹಾಗೂ ಗೀತಾ ತಾತ್ಪರ್ಯ. ಅಷ್ಟು ಅದ್ಭುತವಾದಂತಹ ಒಂದು ಮೇರುಕೃತಿ ಇದು ಭಗವದ್ಗೀತೆ. ಇಂತಹ ಭಗವದ್ಗೀತೆ ಕೃಷ್ಣ ಪರಮಾತ್ಮ ಉಪದೇಶ ಮಾಡಿದ್ದಾನೆ. 18 ಅಧ್ಯಾಯಗಳ ಭಗವದ್ಗೀತೆ. 18 ಅಕ್ಷೋಹಿಣಿ ಸೇನೆ ಆ 18 ದಿನಗಳು ಯುದ್ಧವನ್ನು ಮಾಡುವ ಪ್ರಸಂಗದಲ್ಲಿ ನಾನು ಯುದ್ಧ ಮಾಡಲಾರೆ ಎನ್ನುವುದಾಗಿ ಅರ್ಜುನ ಕೈ ಎತ್ತಿದಾಗ ಕೃಷ್ಣ ಪರಮಾತ್ಮ ತತ್ವಗಳನ್ನು ತಿಳಿಸಿ ಆ 18 ಅಧ್ಯಾಯಗಳ ಮೂಲಕವಾಗಿ ಅವನನ್ನು ಹುರಿದುಂಬಿಸಿದ್ದಾನೆ. ಈ 18 ಅಧ್ಯಾಯಗಳನ್ನು 3 ವಿಭಾಗ ಮಾಡ್ತಾರೆ, 6, 6, 6 ಅಂತ. ಮೊದಲನೇ 6 ಅಧ್ಯಾಯಗಳಲ್ಲಿ ಇದನ್ನು ಪ್ರಥಮ ಷಟ್ಕ ಅಂತ ಕರೀತಾರೆ. ಮೊದಲನೇ 6 ಅಧ್ಯಾಯಗಳಲ್ಲಿ ತತ್ವಜ್ಞಾನಕ್ಕೆ ಸಾಧನೀಭೂತವಾದಂತಹ ಕರ್ಮಗಳು, ಪರಮಾತ್ಮನ ಅಪರೋಕ್ಷ ಜ್ಞಾನವನ್ನು ಪಡೆದುಕೊಳ್ಳಬೇಕು, ಅದಕ್ಕೆ ಉಪಾಯಭೂತವಾದಂತಹ ನಾವು ಆಚರಣೆ ಮಾಡಬೇಕಾದಂತಹ ಕರ್ಮಗಳು ಏನು ಎನ್ನುವುದನ್ನು ಮೊದಲನೆಯ 6 ಅಧ್ಯಾಯಗಳಲ್ಲಿ ತಿಳಿಸಿಕೊಟ್ಟರೆ, ಮುಂದಿನ 6 ಅಧ್ಯಾಯಗಳು ಅಂದರೆ ಮಧ್ಯದ 6 ಅಧ್ಯಾಯಗಳೇನಿದೆ ಈ 6 ಅಧ್ಯಾಯಗಳಲ್ಲಿ ತತ್ವಜ್ಞಾನದ ಸ್ವರೂಪವನ್ನು ತಿಳಿಸ್ತಾರೆ. ಪರಮಾತ್ಮನ ಸ್ವರೂಪ ಹೇಗಿದೆ, ವಿಶ್ವರೂಪದ ವರ್ಣನೆ ಬರುತ್ತೆ. ಪರಮಾತ್ಮನ ವಿಭೂತಿಗಳು ಎಷ್ಟೆಷ್ಟಿವೆ ಅನ್ನೋದನ್ನು ತಿಳಿಸ್ತಾರೆ. ಈ 6 ಅಧ್ಯಾಯಗಳಲ್ಲಿ ಇದು ಮೊದಲನೆಯ ಹಾಗೂ ಎರಡನೆಯ 6 ಅಧ್ಯಾಯಗಳಲ್ಲಿ ಹೇಳಿದಂತಹ ವಿಷಯಗಳ ನಿರೂಪಣೆ ಕೊನೆಯ 6 ಅಧ್ಯಾಯಗಳಲ್ಲಿ ಬರುತ್ತೆ. ಒಟ್ಟಾರೆ ಈ 6, 6, 6 ಒಟ್ಟಾರೆ 16 ಅಧ್ಯಾಯಗಳಲ್ಲಿ ತತ್ವಜ್ಞಾನ, ಅದಕ್ಕೆ ಬೇಕಾದಂತಹ ಕರ್ಮಯೋಗ, ಇದೆಲ್ಲವನ್ನೂ ಕೂಡ ತುಂಬ ಸುಂದರವಾಗಿ ವೇದವ್ಯಾಸದೇವರು ನಿರೂಪಣೆ ಮಾಡಿಕೊಟ್ಟಿದ್ದಾರೆ. ಪ್ರಕೃತದಲ್ಲಿ ಸಂಜಯನಿಗೆ ಧೃತರಾಷ್ಟ್ರ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ಅದ್ಭುತವಾದಂತಹ ಶಬ್ದಗಳು. ವೇದವ್ಯಾಸದೇವರ ಒಂದೊಂದು ಶಬ್ದವೂ ಕೂಡ, ಒಂದೊಂದು ಅಕ್ಷರವೂ ಕೂಡ ಸರ್ವಥಾ ವ್ಯರ್ಥವಲ್ಲ ಎನ್ನುವಂತಹ ವಿಚಾರವನ್ನು ಇಲ್ಲಿ ವ್ಯಾಖ್ಯಾನಕಾರರು ತುಂಬ ಸುಂದರವಾಗಿ ನಿರೂಪಣೆ ಮಾಡ್ತಾರೆ. ಧೃತರಾಷ್ಟ್ರ ಕೇಳ್ತಾನೆ, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಯುತ್ಸವ ಮಾಮಕಾ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಭಗವದ್ಗೀತೆ ಇದು ಒಂದು ಸಾರಭೂತವಾದಂತಹ ಗ್ರಂಥ. ಇದಕ್ಕೆ ಮಂಗಳಾಚರಣೆ ಮಾಡಬೇಕಲ್ಲ, ವೇದವ್ಯಾಸದೇವರು ಮಂಗಳಾಚರಣೆ ಮಾಡೇ ಇಲ್ಲ. ಹಾಗೆ ಅಂದ್ಕೊಳ್ಬೇಡ್ರಿ. ಮೊದಲನೇ ಶಬ್ದವೇ ಏನಿಟ್ಟಿದ್ದಾರೆ, ಧರ್ಮಕ್ಷೇತ್ರೇ. ಧರ್ಮ ಎನ್ನುವಂತಹ ಪದ ಇದು ಮಂಗಳವಾಚಕವಾದಂತಹ ಪದ. ಅಂತಹ ಮಂಗಲವಾಚಕವಾದ ಪದದಿಂದ ಪ್ರಾರಂಭ ಮಾಡಿರುವಂತಹ ಗ್ರಂಥ ಇದು ಮಂಗಳಮಯವಾದಂತಹ ಗ್ರಂಥ. ಧೃತರಾಷ್ಟ್ರ ಕೇಳ್ದ, ಕುರುಕ್ಷೇತ್ರದಲ್ಲಿ ಕೌರವರು ಪಾಂಡವರು ಸೇರಿದ್ದಾರಲ್ಲ, ಅವರೆಲ್ಲ ಏನು ಮಾಡ್ತಾ ಇದ್ದಾರೆ? ಅರೆ, ಸಂಜಯ ಹೇಳ್ದ, ಧೃತರಾಷ್ಟ್ರ ನೀನೇ ಹೇಳ್ತಾ ಇದ್ದೀಯ, ಕುರುಕ್ಷೇತ್ರಕ್ಕೆ ಹೋಗಿದ್ದಾರೆ, ಕೌರವರು ಪಾಂಡವರು ಅಲ್ಲಿ ಸೇರಿದ್ದಾರೆ. ಕುರುಕ್ಷೇತ್ರಕ್ಕೆ ಹೋದ ಮೇಲೆ ಪ್ರಸಂಗ ಏನು ನಡೆದಿದೆ? ಕುರುಕ್ಷೇತ್ರಕ್ಕೆ ಹೋದ ಮೇಲೆ ಏನು ಮಾಡ್ತಾ ಇದ್ದಾರೆ ಅಂದರೆ ಏನರ್ಥ? ಯುದ್ಧಕ್ಕಾಗಿ ಹೋಗಿದ್ದಾರೆ, ಯುದ್ಧವೇ ಮಾಡ್ತಾರೆ. ಇದೇನಿದು ಪ್ರಶ್ನೆ? ಹೊಸದಾಗಿ ಕೇಳ್ತಾ ಇದ್ದೀಯಲ್ಲ, ಏನು ನಿನ್ನ ಆಂತರ್ಯ ಏನು ಅಂತ ಕೇಳ್ತಾನೆ ಸಂಜಯ. ಅದಕ್ಕೆ ಧೃತರಾಷ್ಟ್ರ ಹೇಳುವಂತಹ ಮಾತು, ಹೌದಪ್ಪ ಸರಿ, ಅವರು ಎಲ್ಲಿ ಹೋಗಿದ್ದಾರೆ? ಎಲ್ಲ ಕೌರವ ಪಾಂಡವರು ಕುರುಕ್ಷೇತ್ರಕ್ಕೆ ಹೋಗಿದ್ದಾರೆ. ಎಲ್ಲೋ ಬೇರೆ ಕಡೆ ಹೋಗಿದ್ದರೆ ಕಥಂಚಿತ್ ಬೇಗ ಜಗಳವನ್ನು ಮುಗಿಸಬಹುದಾಗಿತ್ತು, ಅಥವಾ ಯುದ್ಧವನ್ನೇ ಮಾಡದೆ ಹಾಗೆ ಹೊರಟು ಹೋಗ್ಬೋದಾಗಿತ್ತು. ಇದು ಯಾವ ಕ್ಷೇತ್ರ? ಕುರುಕ್ಷೇತ್ರ. ಕುರುಕ್ಷೇತ್ರದ ಮಹಿಮೆ ಏನು ಅಂತಂದರೆ, ನಮ್ಮ ಪೂರ್ವಜನಾದಂತಹ ಆ ಕುರು ಮಹಾರಾಜ ತನ್ನ ಸ್ವವಿಹಿತ ಕರ್ಮಾನುಷ್ಠಾನವನ್ನು ಮಾಡಿ ಸದ್ಗತಿಯನ್ನು ಪಡೆದಿರುವಂತಹ ಕ್ಷೇತ್ರ ಕುರುಕ್ಷೇತ್ರ. ಆದ್ದರಿಂದಲೇ ಅದು ಧರ್ಮಕ್ಷೇತ್ರ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ. ಅಷ್ಟೇ ಅಲ್ಲ, ಧರ್ಮ ಎಲ್ಲಿ ನಶಿಸಿ ಹೋಗುತ್ತೋ, ಆ ಧರ್ಮ ನಾಶ ಆಗಬಾರದು ಎನ್ನುವಂತಹ ಉದ್ದೇಶದಿಂದ ಧರ್ಮ
ಧರ್ಮವನ್ನು ಕಾಪಾಡುವಂತಹ ಕ್ಷೇತ್ರ ಆ ಧರ್ಮಕ್ಷೇತ್ರ ಕುರುಕ್ಷೇತ್ರ. ಧರ್ಮ ಅಂತಂದರೆ ಪರಮಾತ್ಮ, ಧರ್ಮ ಅಂತಂದರೆ ಮಹಾಲಕ್ಷ್ಮಿ. ಅನುವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ ಆಚಾರ್ಯರು. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವಶ್ಚೇತನಾಧೃತಿ ಯತ್ಪ್ರಸಾದಾದಿಮೇ ಸಂತಿ ನ ಸಂತಿ ಯದುಪೇಕ್ಷಯ ಎನ್ನುವಂತಹ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡುವಾಗ ಶ್ರೀಮದ್ ಟೀಕಾಕೃತ್ಪಾದರು ತಿಳಿಸ್ತಾರೆ, ಧೃತಿ ಅಂತಂದರೆ ಚಿತ್ ಪ್ರಕೃತಿ. ಧೃತಿ ಅಂತಂದರೆ ಮಹಾಲಕ್ಷ್ಮಿ ಅಂತ ಅರ್ಥ. ಯಾಕೆ ಅಂತ ಕಾರಣ ಕೇಳಿದಾಗ ಧಾರಕತ್ವಾತ್ ಅಂತ ವ್ಯಾಖ್ಯಾನ ಮಾಡ್ತಾರೆ. ಧಾರಣೆ ಮಾಡ್ತಾಳೆ, ಆದ್ದರಿಂದ ಇವಳು ಧರ್ಮ. ಪರಮಾತ್ಮನೂ ಅಷ್ಟೇ, ಎಲ್ಲ ಜಗತ್ತನ್ನು ಧಾರಣೆ ಮಾಡ್ತಾನೆ, ಆದ್ದರಿಂದ ಅವನು ಧರ್ಮ. ಅಂತಹ ಧರ್ಮನಾಮಕನಾದಂತಹ ಪರಮಾತ್ಮನ ಕ್ಷೇತ್ರ ಧರ್ಮಕ್ಷೇತ್ರ. ಬೇರೆ ಕಡೆ ಹೋಗಿದ್ದರೆ ಜಗಳವಾಡಬಹುದಾಗಿತ್ತು, ಆದರೆ ಅವರೆಲ್ಲ ಎಲ್ಲಿ ಬಂದಿದ್ದಾರೆ? ಧರ್ಮಕ್ಷೇತ್ರವಾದ ಕುರುಕ್ಷೇತ್ರಕ್ಕೆ ಬಂದಿದ್ದಾರೆ. ಅದಕ್ಕೆ ಕೇಳ್ತಾ ಇದ್ದೇನೆ ನಾನು, ಜಗಳವನ್ನು ನಿಲ್ಲಿಸ್ತಾರಾ? ಯುದ್ಧವನ್ನು ಪ್ರಾರಂಭ ಮಾಡುವಂತಹ ಬುದ್ಧಿಯನ್ನೇ ಇಟ್ಟುಕೊಂಡಿದ್ದಾರಾ ಅಥವಾ ಯುದ್ಧವನ್ನು ನಿಲ್ಲಿಸ್ತಾರಾ? ಯಾಕಂದರೆ ಅದು ಧರ್ಮಕ್ಷೇತ್ರ. ಎಂಥವರೇ ಬಂದರೂ ಅವರ ಅಧರ್ಮವನ್ನು ಪರಿಹಾರ ಮಾಡಿ ಧರ್ಮವನ್ನು ತುಂಬಿ ಕಳಿಸುವಂತಹ ಕ್ಷೇತ್ರ ಅದು ಧರ್ಮಕ್ಷೇತ್ರ. ಅದಕ್ಕೆ ಕೇಳ್ತಾ ಇದ್ದೇನೆ, ಧರ್ಮಕ್ಷೇತ್ರದಲ್ಲಿ ಸೇರಿರುವಂತಹ ಕೌರವ ಪಾಂಡವರು ಯುದ್ಧವನ್ನೇ ಪ್ರಾರಂಭ ಮಾಡ್ತಾರಾ? ಕಿಮಕುರ್ವತ ಸಂಜಯ? ನನ್ನ ಪ್ರಶ್ನೆಯಲ್ಲಿ ಆಂತರ್ಯ ಇದೆ ಅಂತಂತಾನೆ ಧೃತರಾಷ್ಟ್ರ. ಮತ್ತೊಂದು ಮಾತು ಹೇಳ್ತಾನೆ. ಏನು ಹೇಳ್ದ? ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಯುತ್ಸವ ಮಾಮಕಾಹ ಪಾಂಡವಾಹ. ನನ್ನ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಹಾಗೂ ಪಾಂಡವರು ಏನು ಮಾಡ್ತಾ ಇದ್ದಾರೆ, ಪುತ್ರವ್ಯಾಮೋಹ ಅದನ್ನು ತೋರಿಸ್ತಾರೆ ವೇದವ್ಯಾಸದೇವರು. ಕೌರವಾಹ ಅಂದಿಲ್ಲ, ಅಥವಾ ದುರ್ಯೋಧನಾದಯ ಅಂದಿಲ್ಲ, ಮಾಮಕಾಹ ಪಾಂಡವಾಹ. ನನ್ನ ಮಕ್ಕಳು ಹಾಗೂ ಪಾಂಡವರು ಇವರೆಲ್ಲರೂ ಸೇರಿ ಏನು ಮಾಡ್ತಾ ಇದ್ದಾರೆ ಅಂತ ಕೇಳ್ತಾನೆ. ಮಾಮಕಾಹ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ನೀನು ಸಂಜಯ, ಎಲ್ಲ ಇಂದ್ರಿಯಗಳ ಜಯವನ್ನು ಸಂಪಾದಿಸಿದವನು ಸಂಜಯ. ಆದ್ದರಿಂದ ನೀನು ಯಥಾರ್ಥವನ್ನೇ ಹೇಳ್ತಿ ಅನ್ನುವಂತಹ ವಿಶ್ವಾಸ ನನಗಿದೆ. ಆದ್ದರಿಂದ ನೀನು ಯಥಾರ್ಥವನ್ನು ಹೇಳಬೇಕು. ಯಾಕೆ ನಾನು ಕೇಳ್ತಾ ಇದ್ದೇನೆ ಅಂತಂದರೆ, ಪಾಂಡವರು ಮೊದಲಿಂದಲೂ ಧರ್ಮಿಷ್ಠರು, ಧಾರ್ಮಿಕರು, ಯಾವಾಗಲೂ ಸ್ವವಿಹಿತ ಧರ್ಮ ಕರ್ಮಾನುಷ್ಠಾನಗಳಲ್ಲಿ ಆಸಕ್ತರಾದವರು. ಅವರು ಈ ಧರ್ಮಕ್ಷೇತ್ರಕ್ಕೆ ಬಂದು, ಈ ಕುರುಕ್ಷೇತ್ರಕ್ಕೆ ಬಂದು ನಮಗೆ ರಾಜ್ಯ ಬೇಡ ಅಂಥೇಳಿ ತಾವಾಗೇ ನಿವೃತ್ತರಾಗಿಬಿಟ್ರೆ ನಮಗೆ ಬಹಳ ಸಂತೋಷ, ನಮ್ಮ ರಾಜ್ಯ ನಮಗೆ ಉಳಿತು. ಅಥವಾ ನನ್ನ ಮಕ್ಕಳು ಪಾಪಿಷ್ಠರು ಈ ಧರ್ಮಕ್ಷೇತ್ರದಲ್ಲಿ ಯುದ್ಧವಾಡಲಿಕ್ಕೆ ಹೋಗಿ ಯುದ್ಧ ಏನು ಬೇಡ, ಅರ್ಧ ರಾಜ್ಯವನ್ನು ಕೊಟ್ಟುಬಿಡ್ತೇವೆ ಅಂತ ಹೇಳಿದ್ರೆ ನಮಗೆ ಲಾಸ್. ಅದು ಲಾಭನೂ ಇದೆ, ನಷ್ಟವೂ ಇದೆ. ಪಾಂಡವರೇ ಬಿಟ್ಟು ಹೋದರೂ ಧರ್ಮಕ್ಷೇತ್ರದ ಪ್ರಭಾವದಿಂದ ಅಂತಂದರೆ ಪೂರ್ತಿ ರಾಜ್ಯ ನಮ್ಮದೇ. ಇಲ್ಲ, ಪಾಂಡವರು ಬಿಟ್ಟು ಹೋಗಲಿಲ್ಲ, ನನ್ನ ಮಕ್ಕಳೇ ಅವರಿಗೆ ಅರ್ಧ ರಾಜ್ಯವನ್ನು ಕೊಟ್ಬಿಟ್ರು ಅಂತಂದರೆ ಅರ್ಧ ರಾಜ್ಯ ಹೋಯಿತು. ಅದಕ್ಕೆ ಕೇಳ್ತಾ ಇದ್ದೇನೆ, ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಏನು ಮಾಡ್ತಾ ಇದ್ದಾರಲ್ಲಿ ಅಂತ ಕೇಳ್ತಾನೆ ಧೃತರಾಷ್ಟ್ರ. ಅದಕ್ಕೆ ಸಂಜಯ ಹೇಳ್ತಾನೆ, ನೋಡಪ್ಪ, ನಿನ್ನ ಮಕ್ಕಳು ಯಾರೇ ಬರಲಿ, ಯಾವ ಕ್ಷೇತ್ರ ಮಹಾತ್ಮ್ಯದಿಂದ ನನ್ನ ಮಕ್ಕಳಿಗೆ ಒಳ್ಳೆ ಬುದ್ಧಿ ಬರಬಹುದು, ಅರ್ಧ ರಾಜ್ಯವನ್ನು ಕೊಡಬಹುದು, ಸರ್ವಥಾ ತಿಳಿಬೇಡ. ನಿನ್ನ ಮಕ್ಕಳು ಪರಮ ಪಾಪಿಷ್ಠರು. ಆ ಧರ್ಮಕ್ಷೇತ್ರದ ಮಾಹಾತ್ಮ್ಯದಿಂದ ಅವರೇನು ಅರ್ಧ ರಾಜ್ಯ ಕೊಡಲಿಕ್ಕೆ ಸಿದ್ಧರಿಲ್ಲ, ಅವರು ಯುದ್ಧ ಆಡಲಿಕ್ಕೇನೆ ಸಿದ್ಧರಿದ್ದಾರೆ. ಆಮೇಲೆ ಪಾಂಡವರಂತೂ ಸ್ವಯಂ ಧರ್ಮಿಷ್ಠರು. ಯುದ್ಧ ಅಂತನ್ನೋದು ಒಂದು ಧರ್ಮ ಎನ್ನುವುದಾಗಿ ತಿಳಿದು ಆ ಯುದ್ಧವನ್ನು ಭಗವಂತನ ಪೂಜಾರೂಪ ಎನ್ನುವುದಾಗಿ ಆಚರಣೆ ಮಾಡುವವರು ಪಾಂಡವರು. ಇಬ್ಬರೂ ಅಲ್ಲಿ ಸೇರಿದ್ದಾರೆ, ಯುದ್ಧವನ್ನೇ ಆಡ್ತಾರೆ. ನೀನು ಕಾಳಜಿ ಮಾಡಬೇಡ, ಕಿಮಕುರ್ವತ ಸಂಜಯ ಅಂತ ಕೇಳಬೇಡ, ಯುದ್ಧವನ್ನೇ ಆಡ್ತಾರೆ. ಅದಕ್ಕೆ ಅವರಿಗೆ ಖಾತ್ರಿ ಇದೆ. ನಿನ್ನೆ ಹೇಳಿದೆ ನಾನು, ಯತೋ ಧರ್ಮ ತತಃ ಕೃಷ್ಣ, ಯತಃ ಕೃಷ್ಣ ತಥೋ ಜಯ. ನಮ್ಮಲ್ಲಿ ಧರ್ಮ ಇದೆ, ನಮ್ಮ ಪಕ್ಷದಲ್ಲಿ ಕೃಷ್ಣ ಇದ್ದಾನೆ, ನಮಗೇ ಜಯ ಸಿಗತ್ತೆ ಅನ್ನುವಂತಹ ಭಾವನೆಯಿಂದ ಅವರು ಬಂದಿದ್ದಾರೆ. ಯುದ್ಧವನ್ನೇ ಆಡ್ತಾರೆ, ನೀನು ವಿಚಾರ ಮಾಡಬೇಡ.
ಸಂಜಯ ಹೇಳ್ತಾನೆ, ಅಲ್ಲಿ ದುರ್ಯೋಧನನ ಪರಿಸ್ಥಿತಿ ಹೇಗಾಗಿದೆ ತುಂಬ ಸುಂದರವಾಗಿ ವರ್ಣನೆ ಮಾಡ್ತಾನೆ. ದೃಷ್ಟ್ವಾತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದ ಆಚಾರ್ಯಮುಪಸಂಗಮ್ಯ ರಾಜ ವಚನಮಬ್ರವೀತ್. ದುರ್ಯೋಧನನಿಗೆ ಅನಿಸ್ತಿತ್ತಂತೆ, 13 ವರ್ಷ ಇವರನ್ನು ರಾಜ್ಯದಿಂದ ಹೊರಗೆ ಹಾಕಿದ್ವಿ, 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಎನ್ನುವ ಕಾರಣದಿಂದ 13 ವರ್ಷ ಅವರನ್ನು ಹೊರಗೆ ಹಾಕಿದ್ವಿ. ಅವರನ್ನು ಹೊರಗೆ ಹಾಕಿದ ಮೇಲೆ ನಮ್ಮ ರಾಜ್ಯದಲ್ಲಿ ಇರುವಂತಹ ಎಲ್ಲ ಪ್ರಜೆಗಳಿಗೂ ಅವರ ಮೇಲೆ ಆಸಕ್ತಿ ಕಡಿಮೆಯಾಗಿದೆ, ಅವರ ಮೇಲೆ ಅಭಿಮಾನ ಕಡಿಮೆಯಾಗಿದೆ, ನಮ್ಮ ಮೇಲೆ ಜಾಸ್ತಿ ಆಗಿದೆ. ಅಷ್ಟೇ ಅಲ್ಲ, ಯಾರು ಇವರನ್ನು ಕಾಡಿಗೆ ಕಳಿಸುವ ಪ್ರಸಂಗದಲ್ಲಿ ಸ್ತ್ರೀಯರು ಯಾರು ಗರ್ಭಿಣಿಯರಾಗಿದ್ದರೋ ಅವರಿಗೆ ಹುಟ್ಟುವಂತಹ ಮಕ್ಕಳಿಗೆ ಪಾಂಡವರ ಪರಿಚಯವೇ ಇಲ್ಲ. ಹೌದೋ ಇಲ್ವೋ? ಅಥವಾ ಅವರು ಕಾಡಿಗೆ ಹೋಗುವಂತಹ ಸಂದರ್ಭದಲ್ಲಿ 2-3 ವರ್ಷ ಚಿಕ್ಕ ಚಿಕ್ಕ ಮಕ್ಕಳು ಇದ್ರು ಅಂತಂದರೆ ಅವರಿಗೂ ಪಾಂಡವರ ಪರಿಚಯ ಇರೋದಿಲ್ಲ. ಅವರು ಮತ್ತೆ 13 ವರ್ಷದ ನಂತರ ರಾಜ್ಯಕ್ಕೆ ಬರ್ತಾರೆ. ಆದ್ದರಿಂದ ಈಗ ಯಾರು 14-15 ವರ್ಷದ ತರುಣರು ಅಂತಿದ್ದಾರೆ, ಯಾರು ಮಹಾಮಹಾ ಪರಾಕ್ರಮಿಗಳಾಗಿ ಬಿಲ್ಲು ಬಾಣಗಳನ್ನು ಧಾರಣೆ ಮಾಡಿ ಯುದ್ಧವನ್ನು ಈಗಾಗಲೇ ಅಭ್ಯಾಸ ಮಾಡಿದ್ದಾರೆ, ಯುದ್ಧವನ್ನು ಆಡಲಿಕ್ಕೆ, ಅವರಿಗೆ ಯಾರಿಗೂ ಪಾಂಡವರ ಪರಿಚಯವೇ ಇಲ್ಲ. ಆದರೆ ಭಾರಿ ಪರಾಕ್ರಮಿಗಳು. 14 ವರ್ಷ ಆಗಿಬಿಟ್ಟಿದೆ, 13 ವರ್ಷ ಆಗಿಬಿಟ್ಟಿದೆ. ನನ್ನ ಮೇಲೆ ಅಂದರೆ ನಮ್ಮ ಮೇಲೇ ಜಾಸ್ತಿ ಅನುರಾಗವನ್ನು ಪಡೆದುಕೊಂಡಿದ್ದಾರೆ ಎಲ್ಲ ಪ್ರಜೆಗಳು. ಸರಿ, ಯುದ್ಧಕ್ಕೆ ಬರ್ರಿ ಅಂತ ನಾನು ಕರೆದಾಗ ನಾನೇನು ಅಂದ್ಕೊಂಡೆ, ಕೇವಲ ಆ ಪಂಚ ಪಾಂಡವರು ಮಾತ್ರ ಬರಬಹುದು ಅಂತ ಅಂದ್ಕೊಂಡಿದ್ದೆ. ಯಾಕೆ? ಅವರಿಗೆ ಜನ ಬೆಂಬಲ ಇಲ್ಲ, ಪಾಂಡವರ ಪರಿಚಯವೇ ಇಲ್ಲ ಯಾರಿಗೂ. ಏನಿದ್ರೂ ನಮಗೆ ಶರಣಾಗತರಾಗಬೇಕು, ಸೈನ್ಯ ನಮ್ಮದೇ ಜಾಸ್ತಿ ಅಂತ ಅಂದ್ಕೊಂಡಿದ್ದೆ. ಆದರೆ ಈಗ ನೋಡಿದ್ರೆ ಇಷ್ಟಿಷ್ಟು ಜನರನ್ನು ಕರೆದುಕೊಂಡು ಬಂದಿದ್ದಾರೆ. ನಾನು ಇಷ್ಟು ಜನ ಬರ್ತಾರ ಅಂತ ಅಂದ್ಕೊಂಡಿದ್ರೆ ನಾನು ಯುದ್ಧವೇ ಮಾಡ್ತಿದ್ದಿಲ್ಲ ಅಂತಾನೆ ದುರ್ಯೋಧನ. ಯುದ್ಧಕ್ಕೇನೋ ಬಂದುಬಿಟ್ಟಿನಿ, ನಾವೊಬ್ಬನೇ ಬರಲಿಲ್ಲ, ಸಪರಿವಾರವಾಗಿ 11 ಅಕ್ಷೌಹಿಣಿ ಸೇನೆಯನ್ನು ಕರೆದುಕೊಂಡು ಬಂದೀನಿ. ನನಗೆ ತುಂಬ ಹೆದರಿಕೆ ಆಗ್ತಾ ಇದೆ. ಹೆದರಿಕೆ ಆದಮೇಲೆ ನಾನು ಈ ಧೈರ್ಯದ ಹ್ರಾಸವಾಗುವಂತಹ ಪ್ರಸಂಗದಿಂದ ನಾನು ಪಾರಾಗಬೇಕು, ನಾನು ಧೈರ್ಯವನ್ನು ಕಳೆದುಕೊಳ್ಳಬಾರ್ದು. ಹಿರಿಯರ ಒಂದು ಬೆಂಬಲ ಬೇಕು ಅನ್ನೋದಕ್ಕಾಗಿ ಏನು ಮಾಡ್ತಾನೆ, ಯಾರ ಹತ್ರ ಹೋಗಬೇಕು? ಆ ಕುರುವಂಶದ ಹಿರಿಯ ಚೇತನ ಅಂತಂದರೆ ಯಾರು? ಭೀಷ್ಮಾಚಾರ್ಯರು. ಭೀಷ್ಮಾಚಾರ್ಯರ ಹತ್ರ ಹೋಗಿಲ್ಲ. ದೃಷ್ಟ್ವಾತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದ ಆಚಾರ್ಯಮುಪಸಂಗಮ್ಯ. ಭೀಷ್ಮರ ಹತ್ತಿರ ಹೋಗದೇನೆ ದ್ರೋಣಾಚಾರ್ಯರ ಹತ್ತಿರ ಹೋಗ್ತಾ ಇದ್ದಾನೆ. ಏನಿದರ ಆಂತರ್ಯ? ಸಂಜಯ ತಿಳಿಸ್ತಾ ಇದ್ದಾನೆ. ಧೃತರಾಷ್ಟ್ರ ಭೀಷ್ಮರ ಹತ್ತಿರ ಹೋದರೆ ಏನಾಗ್ತದೆ ಗೊತ್ತೇನು? ಭೀಷ್ಮರು ಈಗಾಗಲೇ ವೃದ್ಧರು. ಪಾಂಡವರಲ್ಲಿ ಯಾರಾದರೂ ಒಬ್ಬರು ಭೀಷ್ಮರನ್ನು ಸೋಲಿಸಿಬಿಡ್ತಾರೆ. ನಾವೀಗ ಭೀಷ್ಮರನ್ನು ಕಾಪಾಡಿಕೊಳ್ಳಬೇಕು. ಭೀಷ್ಮರ ಹತ್ತಿರ ಹೋದರೆ ಯಾವ ಪ್ರಯೋಜನವೂ ಇಲ್ಲ ಅನ್ನುವಂತಹ ಉದ್ದೇಶದಿಂದ ನಿನ್ನ ಮಗ ಆಚಾರ್ಯಮುಪಸಂಗಮ್ಯ ದ್ರೋಣಾಚಾರ್ಯರ ಹತ್ತಿರ ಹೋಗ್ತಾ ಇದ್ದಾನೆ. ದ್ರೋಣರು ಧನುರ್ವೇದ ಆಚಾರ್ಯರು. ಆ ಧನುರ್ವಿದ್ಯಾ ಪಾರಂಗತರಾದಂತಹ ದ್ರೋಣಾಚಾರ್ಯರ ಹತ್ತಿರ ಹೋಗಿ ನನಗೆ ಅಭಯ ಪ್ರದಾನ ಮಾಡಿ ಅನ್ನೋದಾಗಿ ಕೇಳ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಆ ದ್ರೋಣರ ಬಗ್ಗೆ ಒಂದು ಕೆಟ್ಟ ಭಾವನೆ ದುರ್ಯೋಧನನಿಗಿದೆ. ಅದನ್ನು ದ್ರೋಣರ ಹತ್ರ ವ್ಯಕ್ತಪಡಿಸಬೇಕಾಗಿದೆ. ಅದಕ್ಕೆ ಹೇಳ್ತಾನೆ ಆಚಾರ್ಯಮುಪಸಂಗಮ್ಯ. ಎಂಥ ಆಚಾರ್ಯರವರು! ನಮ್ಮ ಪಕ್ಷದಲ್ಲಿ ಇರುವಂತಹ ಅನೇಕರನ್ನು ಬಿಟ್ಟು ನಮ್ಮ ಶತ್ರುಪಕ್ಷದವರಾದಂತಹ ಪಾಂಡವರಿಗೆ, ಆ ಶತ್ರುಪಕ್ಷದ ಸೇನಾನಿಯಾದಂತಹ ಧೃಷ್ಟದ್ಯುಮ್ನನಿಗೆ ಎಷ್ಟು ವಿದ್ಯೆಯನ್ನು ಧಾರೆ ಎರೆದಿದ್ದಾರೆ. ನಮ್ಮ ಪಕ್ಷಕ್ಕೆ ಮೋಸ ಮಾಡಿದ್ದಾರವರು. ಅಂತಹ ಆಚಾರ್ಯಮುಪಸಂಗಮ್ಯ. ಅಷ್ಟೇ ಅಲ್ಲ, ಇಷ್ಟು ಮಾತುಗಳನ್ನು ದ್ರೋಣಾಚಾರ್ಯರಿಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದಾನೆ ದುರ್ಯೋಧನ. ಆದರೆ ಹೆದರಿಕೆ, ಹೇಳಲಿಕ್ಕಾಗ್ತಾ ಇಲ್ಲ.
ತಾನೇ ಧೈರ್ಯವನ್ನು ಕಳೆದುಕೊಂಡಿದ್ದಾನೆ. ಅಭಯವನ್ನು ಕೊಡ್ರಿ ಎನ್ನುವುದಾಗಿ ಕೇಳಲಿಕ್ಕೆ ಹೋಗೋ ಪ್ರಸಂಗದಲ್ಲಿ ಯಾರು ಅಭಯ ಪ್ರದಾತರಾಗಿದ್ದಾರೆ ಅವರನ್ನು ಬೈದು ನೀವು ಅಭಯವನ್ನು ಕೊಡ್ರಿ ಅಂದರೆ ಅವ್ರು ಯಾಕೆ ಕೊಡ್ತಾರೆ? ಆದ್ದರಿಂದ ಇದೆಲ್ಲ ಹೇಳುವಂತಹ ಉದ್ದೇಶ ಇದೆ. ಹೇಳದೇನೆ ದ್ರೋಣಾಚಾರ್ಯರನ್ನು ಇಲ್ಲಿಗೆ ಕರೆಸಿಕೊಳ್ಳದೇನೆ ತಾನೇ ದ್ರೋಣಾಚಾರ್ಯರ ಹತ್ರ ಹೋಗಿ ಆಚಾರ್ಯ ಮುಪಸಂಗಮ್ಯ ರಾಜ ವಚನಮಬ್ರವೀತ್. ದುರ್ಯೋಧನ ಹೇಳ್ತಾ ಇದ್ದಾನೆ ದ್ರೋಣಾಚಾರ್ಯರ ಹತ್ತಿರ, ಆಚಾರ್ಯ ಮುಪಸಂಗಮ್ಯ ರಾಜಾವಚನಮಬ್ರವೀತ್. ಧೃತರಾಷ್ಟ್ರ ಕೇಳ್ತಾನೆ, ಅಲ್ಲ ಸಂಜಯ, ನೀನು ಮಾತಾಡಿಕೊಳ್ಳುವಂತಹ ಪ್ರಸಂಗ ಇದು, ದುರ್ಯೋಧನನನ್ನು ಹೇಗೆ ಸಂಬೋಧನೆ ಮಾಡಬೇಕು? ವತ್ಸ ಕುಮಾರ, ಆ ಕುಮಾರನಾದಂತಹ ದುರ್ಯೋಧನ ಅಥವಾ ವತ್ಸನಾದ ದುರ್ಯೋಧನ ಆಚಾರ್ಯರನ್ನು ಕುರಿತು ಈ ತರಹ ಪ್ರಶ್ನೆ ಮಾಡ್ತಾ ಇದ್ದಾನೆ. ಇಷ್ಟು ಹೇಳಿದ್ರೆ ಸಾಕು. ರಾಜಾವಚನಮಬ್ರವೀತ್ ಅಂತ ಯಾಕೆ ಹೇಳ್ತಿ ಅಂದರೆ ದುರ್ಯೋಧನನಿಗೆ ಆ ಭಾವನೆ ಇತ್ತು, ನಾನು ರಾಜ. ನಿನ್ನ ಮಗನಿಗೆ ಅದೊಂದು ಭಾವನೆ, ಹಿರಿಯರನ್ನು ಲೆಕ್ಕ ಮಾಡ್ತಾ ಇದ್ದಿಲ್ಲ. ನಾವೆಲ್ಲರೂ ಪೂಜ್ಯರಲ್ಲ, ಮಾನ್ಯರಲ್ಲ ಅವನ ದೃಷ್ಟಿಯಲ್ಲಿ. ತಾನೇ ರಾಜ ಎಂದು ತಿಳಿದು ಉನ್ಮತ್ತನಾಗಿದ್ದಾನೆ. ಅದಕ್ಕಾಗಿ ಸಂಜಯ ಹೇಳುವಾಗ ರಾಜಾವಚನಮಬ್ರವೀತ್, ದುರ್ಯೋಧನ ರಾಜ ಅಂತ ತಾನೇ ತಿಳಿದುಕೊಂಡು ದ್ರೋಣಾಚಾರ್ಯರನ್ನು ಕುರಿತು ಮಾತನ್ನು ಹೇಳ್ತಾ ಇದ್ದಾನೆ. ಅಥವಾ ಇನ್ನೊಂದು ಅರ್ಥವನ್ನು ಮಾಡ್ತಾರೆ, ರಾಜಾವಚನಮಬ್ರವೀತ್ ಅಂದರೆ ದುರ್ಯೋಧನ ದ್ರೋಣಾಚಾರ್ಯರನ್ನು ಕುರಿತು ಈ ಮಾತನ್ನು ಹೇಳ್ತಾ ಇದ್ದಾನೆ ಅಂತೂ ಒಂದರ್ಥ. ರಾಜ ಅವಚನಮಬ್ರವೀತ್ ಹೀಗೂ ಪದಚ್ಛೇದವನ್ನು ಮಾಡಿಕೊಳ್ಳಬಹುದು ಅಂತ. ಅವಚನ ಅಂತಂದರೆ ದುರ್ವಚನ. ಯಾವ ರೀತಿಯಾಗಿ ಗುರುಗಳ ಹತ್ತಿರ ಆಚಾರ್ಯರ ಹತ್ತಿರ ಮಾತನಾಡಬೇಕೋ ಆ ತರಹ ಮಾತನಾಡ್ತಾ ಇಲ್ಲ ದುರ್ಯೋಧನ. ರಾಜ ಅವಚನಮಬ್ರವೀತ್, ದುರ್ವಚನವನ್ನು ಅವರಿಗೆ ಮನಸ್ಸಿಗೆ ತ್ರಾಸಾಗುವಂತೆ, ಮನಸ್ಸು ನೋಯಿಸುವಂತೆ ಮಾತನಾಡ್ತಾ ಇದ್ದಾನೆ ಎನ್ನುವಂತಹ ವಿಶೇಷವನ್ನು ಇಲ್ಲಿ ತಿಳಿಸ್ತಾರೆ. ದೃಷ್ಟ್ವಾತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದ. ನಿನ್ನೆ ಹೇಳಿದೆ, ವ್ಯೂಢವನ್ನು ಅಂದರೆ ವ್ಯೂಹವನ್ನು ರಚನೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಇವರು ಪಕ್ಷಿವ್ಯೂಹವನ್ನು ರಚನೆ ಮಾಡಿದ್ದಾರೆ, ಪಾಂಡವರು ವಜ್ರಮುಖ ಎನ್ನುವಂತಹ ವ್ಯೂಹವನ್ನು ರಚನೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಆ ವ್ಯೂಹವನ್ನು ನೋಡ್ರಿ ಇಂಥ ಶಬ್ದ ಆಡ್ತಾರೆ, ದೃಷ್ಟ್ವಾತು ಪಾಂಡವಾನೀಕಂ, ಪಾಂಡವರ ಸೇನೆಯನ್ನು ನೋಡಿ. ಪಾಂಡವರಿನ್ನೂ ಕಾಣಿಸಿಲ್ಲ ದುರ್ಯೋಧನನಿಗೆ, ಪಾಂಡವರ ಸೇನೆಯನ್ನು ನೋಡಿಯೇ ಧೈರ್ಯವನ್ನು ಕಳೆದುಕೊಂಡ್ಬಿಟ್ಟಿದ್ದಾನೆ. ಆ ದುರ್ಯೋಧನ ದ್ರೋಣಾಚಾರ್ಯರ ಹತ್ತಿರ ಹೋಗಿ ತನ್ನ ಮಾತನ್ನು ಹೇಳ್ತಾ ಇದ್ದಾನೆ, ಧೈರ್ಯವನ್ನು ಕಳೆದುಕೊಂಡಿದ್ದಾನೆ. ಆಚಾರ್ಯರೇ, ಪಶ್ಯೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚಮೂಂ ವ್ಯೂಢಾಂ ದೃಪದಪುತ್ರೇಣ ತವ ಶಿಷ್ಯೇಣ ಧೀಮತ. ನೋಡ್ರಿ ಒಂದ್ಸಲ ಅವರ ಸೇನೆ ಹೇಗಿದೆ. ಪಶ್ಯೈತಾಂ ಪಾಂಡುಪುತ್ರಾಣಾಂ ಮಹತೀಂ ಚಮೂಂ, ಭಾರೀ ಸೇನೆ. ಹೇಳುವಾಗ ನೋಡ್ರಿ ಆಚಾರ್ಯರೇ, ದ್ರೋಣಾಚಾರ್ಯರೇ ಅಂದಿಲ್ಲ, ಪಶ್ಯೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ. ನೀವ್ಯಾರು? ನಮಗೆ ಆಚಾರ್ಯರಲ್ಲ, ಸುಮ್ಮನೆ ಹೆಸರಿಗೆ ಮಾತ್ರ ನಮ್ಮಲ್ಲಿದ್ದೀರಿ. ನೀವು ಪಾಂಡುಪುತ್ರಾಣಾಂ ಆಚಾರ್ಯರು, ನೀವು ಪಾಂಡವರ ಆಚಾರ್ಯರು. ನೀವು ಚುಚ್ಚಿ ಮಾತನಾಡ್ತಾ ಇದ್ದಾನೆ. ಅದಕ್ಕೆ ಹಿಂದೆ ಹೇಳಿದ್ದು ಅವಚನಮಬ್ರವೀತ್, ದುರ್ವಚನಗಳನ್ನು ಮಾತನಾಡ್ತಾ ಇದ್ದಾನೆ. ಇಷ್ಟು ಕುಹಕವಾದಂತಹ ಬುದ್ಧಿ ದುರ್ಯೋಧನಂದು. ಪಶ್ಯೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚಮೂಂ. ಆ ಚಮೂ ಸೇನೆ ಯಾರಿಂದ ಸಿದ್ಧವಾಗಿದೆ? ದೃಪದ ಪುತ್ರೇಣ, ಧೃಷ್ಟದ್ಯುಮ್ನಿಂದ. ಅವನ ಸೇನಾನಿ ಧೃಷ್ಟದ್ಯುಮ್ನ. ಈ ಕಡೆ ಭೀಷ್ಮಾಚಾರ್ಯರ ಸೇನಾಧಿಪತಿಗಳು, ಪಾಂಡವರ ಪಕ್ಷದಲ್ಲಿ ಧೃಷ್ಟದ್ಯುಮ್ನ ಸೇನಾನಿ. ಆ ಧೃಷ್ಟದ್ಯುಮ್ನ ರಚನೆ ಮಾಡಿರುವಂತಹ ವ್ಯೂಹವನ್ನು ನೋಡ್ರಿ ಒಂದ್ಸಲ. ಹೇಳುವ ಹಿನ್ನೆಲೆಯಲ್ಲಿ ಎಷ್ಟು ವಂಚನೆ ತೋರುತ್ತೆ. ದೃಷ್ಟ್ವಾತು ಪಾಂಡವಾನೀಕಂ ಪಶ್ಯೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ, ನೀವು ಪಾಂಡವರ ಆಚಾರ್ಯರು. ತವ ಶಿಷ್ಯೇಣ ಧೀಮತ, ದೃಪದನ ಮಗ ಧೃಷ್ಟದ್ಯುಮ್ನ ನಿನ್ನ ಶಿಷ್ಯ. ದೃಪದ ರಾಜ ಯಾಗವನ್ನು ಅನುಷ್ಠಾನ ಮಾಡಿ ಯಾಜೋಪಯಾಜರಿಂದ ಮಕ್ಕಳನ್ನು ಪಡೆದುಕೊಂಡು ದ್ರೌಪದಿ ಹಾಗೂ ಧೃಷ್ಟದ್ಯುಮ್ನರನ್ನು ಪಡೆದುಕೊಳ್ತಾನೆ.
ಧೃಷ್ಟದ್ಯುಮ್ನನ ಜನ್ಮವಾದದ್ದೇ ದ್ರೋಣರ ಸಂಹಾರಕ್ಕಾಗಿ. ನೀನು ಎಷ್ಟು ದ್ರೋಣಾಚಾರ್ಯರೇ, ನೀವು ಎಷ್ಟು ಮೋಸ ಹೋಗಿರಿ. ನಿಮ್ಮನ್ನು ಸಂಹಾರ ಮಾಡುವಂತಹ ವ್ಯಕ್ತಿಯನ್ನು ನಿಮ್ಮ ಹತ್ತಿರದಲ್ಲೇ ಇಟ್ಟುಕೊಂಡು ಅವನಿಗೆ ಪಾಠವನ್ನು ಹೇಳಿದ್ದೀರಿ, ಶಸ್ತ್ರಾಸ್ತ್ರ ವಿದ್ಯೆಯನ್ನು ಉಪದೇಶ ಮಾಡಿದ್ದೀರಿ. ತವ ಶಿಷ್ಯೇಣ ಧೀಮತ, ಭಾರೀ ಧೀಮಂತನಾಗ್ಬಿಟ್ಟ ಅವನು. ಧೀಮಂತನಾದ್ದರಿಂದಲೇ ನಿಮ್ಮ ಶಿಷ್ಯ. ನಮ್ಮರೆಲ್ಲರನ್ನೂ ಶಿಷ್ಯರನ್ನಾಗಿ ಸ್ವೀಕಾರ ಮಾಡ್ತಿದ್ದಿಲ್ಲ ನೀವು. ಯಾರು ಭಾರೀ ಧೀಮಂತರಿದ್ದಾರೋ ಅವರು ಮಾತ್ರ ಶಿಷ್ಯರು ನಿಮಗೆ. ಅವನಿಂದೇ ನಿಮ್ಮ ಪ್ರಾಣ ಹೋಗ್ತಾ ಇದೆ, ಎಚ್ಚೆತ್ತುಕೊಳ್ಳಿ. ಅಂತಹ ದೃಪದನ ಮಗನಿಂದ ಧೃಷ್ಟದ್ಯುಮ್ನನಿಂದ ರಚಿತವಾದಂತಹ ವ್ಯೂಹವನ್ನು ನೋಡ್ರಿ ಒಂದ್ಸಲ. ತವ ಶಿಷ್ಯೇಣ ಧೀಮತ. ಅಷ್ಟೇ ಅಲ್ಲ, ನೀವು ಪಾಂಡವರಿಗೆ ಆಚಾರ್ಯರು, ಇದನ್ನೋದೇ ದೊಡ್ಡ ತಪ್ಪು ಮಾತು. ನಮಗೆ ಆಚಾರ್ಯರಾಗಿಲ್ಲ, ನೀವು ಇಷ್ಟು ದಿವಸ ನಮ್ಮ ಪಕ್ಷದಲ್ಲಿ ಇದ್ದೀರಿ, ಆದರೆ ಪಾಂಡವರಿಗೇನೇ ಆಚಾರ್ಯರಾಗಿರಿ ನೀವು ಅಂತ ಹೇಳ್ತಾ ಇದ್ದಾನೆ. ಅಷ್ಟೇ ಹೇಳಿಲ್ಲ, ಪಶ್ಯೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ. ಅಂದರೆ ಕೌರವರಿದ್ದಾರೆ, ಕೌರವರು ಧೃತರಾಷ್ಟ್ರನಲ್ಲಿ ಹುಟ್ಟಿದಂತಹ ಮಕ್ಕಳು, ಔರಸ ಪುತ್ರರು. ಕೌರವರ ಮೇಲೆ ಮೋಹ ಮಾಡಲಿಲ್ಲ, ಪಾಂಡವರ ಮೇಲೆ ಮೋಹ. ಪಾಂಡವರು ಅಂದರೆ ಏನು? ಪಾಂಡುಪುತ್ರರು ಅಂತ ಹೆಸರು ಮಾತ್ರ. ಪಾಂಡುರಾಜನಿಂದ ಹುಟ್ಟಿದವರಲ್ಲ ಅವರೆಲ್ಲ. ಪಾಂಡುರಾಜನಿಗೆ ಶಾಪವಿತ್ತು. ಕಿಂದಮ ಋಷಿಗಳು ಮದುವೆಯಾಗಿ ಆ ಹೊಸ ತರುಣದಲ್ಲಿ ತನ್ನ ಪತ್ನಿಯ ಜೊತೆಗೆ ಆ ಚಿಗರಿಯ ವೇಷದಲ್ಲಿ ಕಾಲವನ್ನು ಕಳೆಯುವಾಗ ಚಿಗರೆ ಇದು ಎನ್ನುವ ಭಾವನೆಯಿಂದ ಪಾಂಡುರಾಜ ಶಸ್ತ್ರವನ್ನು ಬಿಡ್ತಾನೆ, ಬಾಣವನ್ನು ಬಿಡ್ತಾನೆ. ಆಮೇಲೆ ಗೊತ್ತಾಗತ್ತೆ ಕಿಂದಮ ಋಷಿಗಳಿವರು ಅಂತ. ಕಿಂದಮ ಋಷಿಗಳು ಶಾಪ ಕೊಡ್ತಾರೆ ಪಾಂಡುರಾಜನಿಗೆ, ನೀನು ನಿನ್ನ ಹೆಂಡತಿಯ ಜೊತೆಗಿರುವಾಗ ಮರಿಷ್ಯಸಿ, ಯಾವಾಗ ನೀವಿಬ್ಬರು ಸಂಯೋಗ ಮಾಡಿಕೊಳ್ತೇರೆ ಆವಾಗ ನಿನಗೆ ಮರಣ ಪ್ರಾಪ್ತವಾಗತ್ತೆ ಎನ್ನುವುದಾಗಿ ಶಾಪವನ್ನು ಕೊಡ್ತಾರೆ ಕಿಂದಮ ಋಷಿಗಳು. ಆದ್ದರಿಂದ ಪಾಂಡುರಾಜನ ಪುತ್ರರಲ್ಲ ಇವರು. ಯಾರು? ಯಮಧರ್ಮನಿಂದ, ವಾಯುದೇವರಿಂದ, ಇಂದ್ರದೇವರಿಂದ ಹಾಗೂ ಅಶ್ವಿದೇವತೆಗಳಿಂದ ಮಕ್ಕಳನ್ನು ನಿಯೋಗ ಪದ್ಧತಿಯಿಂದ ಪಡೆದುಕೊಂಡಿದ್ದಾರೆ. ಅಂತಹ ಪುತ್ರರಿಗೆ ನೀವು ಆಚಾರ್ಯರು. ಪಾಂಡುಪುತ್ರಾಣಾಂ ಆಚಾರ್ಯ, ಕೇವಲ ಹೆಸರಿಗೆ ಮಾತ್ರ ಪಾಂಡುಪುತ್ರರು, ಅಂಥವರಿಗೆ ನೀವು ಆಚಾರ್ಯರಾಗಿರಿ, ನಮ್ಮ ಪಕ್ಷದಲ್ಲೇ ಇದ್ದೀರಿ, ನಮಗೇನೂ ಮಾಡ್ತಾ ಇಲ್ಲ ಎನ್ನುವಂತಹ ಹೃದಯ ವಿದಾರಕವಾದಂತಹ ಮಾತುಗಳನ್ನು ಆಡ್ತಾ ಇದ್ದಾನೆ ದುರ್ಯೋಧನ. ಅಂತಹ ಪಾಂಡವರ ಸೇನೆಯನ್ನು ನೋಡ್ರಿ ಒಂದ್ಸಲ. ಏನಾಗಿದೆ? ಅತ್ರ ಶೂರಾಹ ಮಹೇಶ್ವಾಸಾಹ ಭೀಮಾರ್ಜುನ ಸಮಾಯುಧಿ ಯುಯುಧಾನೋ ವಿರಾಟಶ್ಚ. ಎಷ್ಟೆಲ್ಲ ಇದ್ದಾರೆ ಅವರ ಪಕ್ಷದಲ್ಲಿ. ಭಾರೀ ಪರಾಕ್ರಮಿಗಳು, ಶೂರರು, ಬಿಲ್ಲನ್ನು ಹಿಡಿಯುವುದರಲ್ಲಿ ಭಾರೀ ಶ್ರೇಷ್ಠರು. ಅಂತಹ ಶೂರರೆಲ್ಲ ಅವರ ಪಕ್ಷದಲ್ಲಿದ್ದಾರೆ. ಭೀಮಾರ್ಜುನ ಸಮಾಯುಧಿ ಅಂತಂತಾರೆ ದುರ್ಯೋಧನ. ಅವರೆಲ್ಲ ಒಬ್ಬೊಬ್ಬರು ಭೀಮನಿಗೆ ಅರ್ಜುನನಿಗೆ ಸದೃಶರಾದವರು ಅಂತ ಮೇಲ್ನೋಟಕ್ಕೆ ತೋರುತ್ತೆ. ಇದು ಒಂದರ್ಥ. ಭೀಮಾರ್ಜುನ ಸಮಾಹ ಅಂತಂದರೆ ಭೀಮ ಅಂದರೆ ಭಯಂಕರ ಅಂತ ಅರ್ಥ. ಭಯಂಕರನಾದಂತಹ ಅರ್ಜುನ ಯಾರಿಂದ ಧೈರ್ಯವನ್ನು ಪಡೆದುಕೊಂಡಿದ್ದಾನೆ ಅಂದರೆ ವಾಸುದೇವ ಕೃಷ್ಣ ಪರಮಾತ್ಮನಿಂದ ಧೈರ್ಯವನ್ನು ಪಡೆದುಕೊಂಡಿದ್ದಾನೆ. ಶಕ್ತಿಯನ್ನು, ಸಾಮರ್ಥ್ಯವನ್ನು, ತೇಜಸ್ಸನ್ನು ಕೃಷ್ಣನಿಂದ ಅರ್ಜುನ ಪಡೆದುಕೊಂಡಿದ್ದಾನೆ. ಆದ್ದರಿಂದ ಭೀಮಾರ್ಜುನ ಅಂತಂದರೆ ಕೃಷ್ಣ ಪರಮಾತ್ಮ. ಆ ಭೀಮಾರ್ಜುನನಾದಂತಹ ಕೃಷ್ಣ ಪರಮಾತ್ಮನಿಂದ ಧೈರ್ಯವನ್ನು ಪಡೆದುಕೊಂಡಿದವರು ಇವರೆಲ್ಲರೂ ಕೂಡ ಅರ್ಜುನ ಸದೃಶರಾಗಿದ್ದಾರೆ. ಭಾರೀ ಪರಾಕ್ರಮಿಗಳು. ವಿರಾಟ, ದೃಪದ, ಧೃಷ್ಟಕೇತು, ಚೇಕಿತಾನ, ಕಾಶಿರಾಜ, ಪುರುಜಿತ್, ಕುಂತಿಭೋಜ ಎಲ್ಲರೂ ಭಾರೀ ಪರಾಕ್ರಮಿಗಳು. ಅಭಿಮನ್ಯು ಏನು ಕಡಿಮೆ? ದೃಪದ, ದ್ರೌಪದಿಯ ಮಕ್ಕಳು, ಉಪಪಾಂಡವರು ಎಲ್ಲರೂ ಕೂಡ ಭಾರೀ ಪರಾಕ್ರಮಿಗಳಿದ್ದಾರೆ. ಅವರ ಪಕ್ಷವನ್ನು ನೋಡ್ರಿ ಒಂದ್ಸಲ. ಅದಕ್ಕೆ ದ್ರೋಣಾಚಾರ್ಯರಂದರು, ಏನಪ್ಪ ನನ್ನ ಮುಂದೆ ಅವರು ಭಾರಿ ಅಂತ ಹೇಳ್ತಾ ಇದ್ದೀಯೋ ಅಥವಾ ನಾನು ಭಾರಿ ಅಲ್ಲ ಅಂತ ಹೇಳ್ತಾ ಇದ್ದೀಯೋ ಅದನ್ನು ಹೇಳ ಮೊದಲು.
ನನ್ನ ಮುಂದೆ ಅವರಿಗೆಲ್ಲರಿಗೂ ಗುರು ನಾನೇ, ನನ್ನ ಮುಂದೆ ಅವರ ಪ್ರಶಂಸೆಯನ್ನು ಮಾಡ್ತಾ ಇದ್ದೀನಿ, ನಿನ್ನ ಆಂತರ್ಯವೇನು? ಅವರು ಭಾರೀ ಶೂರರು, ನೀವೇನೂ ಉಪಯೋಗವಿಲ್ಲ, ಯಾವುದಕ್ಕೂ ಕೆಲಸಕ್ಕೆ ಬರದೇ ಇರುವಂತಹ ನೀವು ಈ ರೀತಿಯಾಗಿ ನನ್ನ ನಿಂದನೆ ಮಾಡ್ತಾ ಇದ್ದೀಯಾ ಅಂತಂದರೆ ಅಲ್ಲ ಅಂತಂತಾನೆ. ಮತ್ತೆ ಅದೇ ಶ್ಲೋಕ, ಹೇ ಶೂರ, ಹೇ ನೀವು ಸರ್ವಥಾ ನಿಂದ್ಯರಲ್ಲ, ಹೇ ಶೂರ, ಹೇ ಆ ಮಹೇಶ್ವಾಸ, ಹೇ ಆ ಭೀಮ, ನೀವು ಭಾರಿ ಪರಾಕ್ರಮಿಗಳು, ನಿಮ್ಮನ್ನು ನಾನು ನಿಂದನೆ ಮಾಡ್ತಾ ಇಲ್ಲ. ಆಚಾರ್ಯ, ನೀವು ಆಚಾರ್ಯರು, ಆದರೆ ಅವರೆಲ್ಲರೂ ಅರ್ಜುನ ಸದೃಶರಾಗಿದ್ದಾರೆ ಅಂತ ಹೇಳ್ತಾ ಇದ್ದೇನೆ ಅಷ್ಟೇ, ನಿಮ್ಮನ್ನು ನಾನು ನಿಂದನೆ ಮಾಡ್ತಾ ಇಲ್ಲಪ್ಪ ಅಂತಂತಾನೆ ದುರ್ಯೋಧನ. ಇಂತಹ ಪರಾಕ್ರಮಿಗಳೆಲ್ಲ ಅವರ ಪಕ್ಷದಲ್ಲಿ ಇದ್ದಾರೆ, ನಮ್ಮ ಪಕ್ಷದಲ್ಲಿ ಯಾರೂ ಇಲ್ಲವೇ ಇಲ್ಲ, ಹಾಗಾದರೆ ನಿನ್ನ ಪಕ್ಷವನ್ನು ನೋಡ್ಕೋ ಒಂದ್ಸಲ ಅಂತಂತಾರೆ ದ್ರೋಣಾಚಾರ್ಯರು. ನಮ್ಮ ಪಕ್ಷವೂ ಕೂಡ ಭಾರೀ ಪ್ರಬಲವಾಗಿಯೇ ಇದೆ ಎನ್ನುವುದಾಗಿ ದುರ್ಯೋಧನ ತನ್ನ ಪಕ್ಷದ ಹೆಗ್ಗಳಿಕೆಯನ್ನು ಹೇಳ್ತಾನೆ. ಅದನ್ನು ಮುಂದಿನ ನಾಳೆಯ ದಿವಸ ನೋಡೋಣ ಅಂತ ಹೇಳ್ತಾ, ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.